ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆ BSc ಪೇಪರ್ 6 ಪೇಪರ್ 7 ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಓದ್ತೀರಾ. 14 hours ಚಾಪ್ಟರ್ಸ್ ಇದೆ. ಸೊ 28 to 30 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಆ ಚಾಪ್ಟ್ರಲ್ಲಿ ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನೀಗ 14 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 15 ವೀಡಿಯೋಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ. ಇವತ್ತಿನ ಎಪಿಸೋಡಲ್ಲಿ ನಾನು ಅಪ್ಲಿಕೇಶನ್ಸ್ ಆಫ್ ಕೋಆರ್ಡಿನೇಷನ್ ಆ್ಯಂಡ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡು 14 ಅವರ್ ಓದ್ತೀರಾ. ಸೊ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್, ಯಾಕೆ ಓದಬೇಕು, ಅದರಿಂದ ಏನು ಲಾಭ ಇದೆ, ಇಂಡಸ್ಟ್ರಿಯಲ್ಲಿ ಹೌ ಇಟ್ ಈಸ್ ಹೆಲ್ಪ್ಫುಲ್, ಕೆಟಲಿಟಿಕ್ ಆಕ್ಟಿವಿಟಿ ಇದೆಯಾ ಅಥವಾ ಡ್ರಗ್ ಆಗಿ ಯೂಸ್ ಮಾಡ್ಬೋದಾ, ಸೊ ಅದರದ್ದು ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಾನು ಇವತ್ತಿದ್ದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಿಲೆಬಸ್ ಎಲ್ಲ ಅವ್ರೇನು ಮಾಡಿದ್ದಾರೆ, ಕೆಲವೊಂದು ಎಕ್ಸಾಂಪಲ್ಗಳನ್ನ ಸ್ಪೆಸಿಫೈ ಮಾಡಿದ್ದಾರೆ. ಆ ಎಕ್ಸಾಂಪಲ್ಸ್ ಮಾತ್ರ ನಾನು ಮಾಡ್ತಾ ಹೋಗ್ತೀನಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಾಂಪ್ಲೆಕ್ಸಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಇಂಡಸ್ಟ್ರಿಯಲ್ಲಿ ಇರ್ಬೋದು, ಡ್ರಗ್ ಫಾರ್ಮೇಷನಲ್ಲಿ ಇರ್ಬೋದು, ಅಥವಾ ನಮಗೆ ಫುಡ್ ಟೆಕ್ನಾಲಜಿನಲ್ಲಿ ಇರ್ಬೋದು, ಎಲ್ಲ ಕಡೆಗೂ ನಾವೇನು ಮಾಡ್ತೀವಿ ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮ ಸಿಲೆಬಸ್ಸಲ್ಲಿ 4 ಎಕ್ಸಾಂಪಲ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಹಾಗಾಗಿ ಆ 4 ನಾನು ಡೀಟೇಲಾಗಿ ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದನ್ನು ನಿಮಗೆ 4 ಮಾರ್ಕ್ ಕ್ವಶನ್ ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಕ್ವಶನ್ ಪೇಪರ್ಲಿ ತುಂಬ ಸಲ ಕ್ವಶನ್ಸ್ನ ಕೇಳಿದ್ದಾರೆ. ಅದರಲ್ಲೂ ಇಟ್ಸ್ ಅ ಕಾಮನ್ ಸೆನ್ಸ್ ದಟ್ ವಿ ಶುಡ್ ಹ್ಯಾವ್. ಇದಕ್ಕೆ 4 ಅವರ್ ಓದ್ಬಿಟ್ಟು ಅದು ನನಗೆ ಡೇ ಟು ಡೇ ಲೈಫಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಗೊತ್ತಿರುವಂಥದ್ದು ಇಂಪಾರ್ಟೆಂಟ್ ಇರುತ್ತೆ. ಸೊ ಮೊದಲನೇದು ಸಿಸ್ಪ್ಲಾಟಿನ ಕ್ಯಾನ್ಸರ್ ಥೆರಪಿನಲ್ಲಿ ಯೂಸ್ ಮಾಡ್ತಾರೆ, ಬ್ಲಡ್ ಕ್ಯಾನ್ಸರ್ ಥೆರಪಿನಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಅದಾದಮೇಲೆ EDTA ಕಾಂಪ್ಲೆಕ್ಸ್ನ ಚಿಲೇಟಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಸೊ ನೀವು ಅದ್ರ ಬಗ್ಗೆನೂ ತಿಳ್ಕೊಬೇಕಾಗತ್ತೆ. ಅಥವಾ ಸೋಡಿಯಂ ಆರ್ ಸಾಲ್ಟ್, ಕ್ಯಾಲ್ಶಿಯಂ ಸಾಲ್ಟ್ ಆಫ್ EDTAನ ಕನ್ಸಿಡರ್ ಮಾಡ್ಕೊಳ್ತಾರೆ. ಲೆಡ್ ಪಾಯ್ಸನಿಂಗಲ್ಲಿ ಅಥವಾ ಮರ್ಕ್ಯುರಿ ಪಾಯ್ಸನಿಂಗಲ್ಲಿ ಅದನ್ನು ಆ್ಯಂಟಿಡಾಟಾಗಿ ಯೂಸ್ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ನೆಕ್ಸ್ಟ್ ಮೂರನೇದು ವಿಲಿಯಮ್ಸನ್ಸ್ ಕೆಟಲಿಸ್ಟ್ ಆಲ್ಕೀನ್ ಬೈ ದಿ ಹೈಡ್ರೋಜನೇಷನ್ ಪ್ರಿಪ್ರೇಷನ್ ಮಾಡಿದಾಗ ಬೇಕಾಗುತ್ತೆ. 4ನೇದು ಮೊನೊಸ್ಯಾಂಟೋ ಅಸ್ಟಿಕ್ ಆ್ಯಸಿಡ್ ಪ್ರೋಸೆಸ್, ಪ್ರಿಪ್ರೇಷನ್ ಆಫ್ ಅಸ್ಟಿಕ್ ಆ್ಯಸಿಡ್ ಎಲ್ಲ ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದು ತೊಗೊಂಡ್ರೆ ಸಿಸ್ಪ್ಲಾಟಿನ್ ಇನ್ ಕ್ಯಾನ್ಸರ್ ಥೆರಪಿ ಅಂತ ಹೇಳೋಣ. ಸೊ ನಾವು ವರ್ನರ್ನ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅವನು ಆ್ಯಕ್ಚುಲಿ ಪ್ಲಾಟಿನ್ ಕಾಂಪ್ಲೆಕ್ಸಸ್ ಮೇಲೇ ವರ್ಕ್ ಮಾಡಿದ್ದು ವರ್ನರು. he also died because of cancer, but he didn't know that whatever the complexes that he has prepared, ಅದೇ ಕ್ಲಾಸ್ ಆಫ್ ಪೀಪಲ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡ್ರಗ್ ಫಾರ್ ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ಅಗೇನ್ he died because of cancer only. ಬಟ್ ಅವ್ನು ಸತಿ ಎಷ್ಟೋ ವರ್ಷ ಆದಮೇಲೆ ನಾವು ಸಿಸ್ಪ್ಲಾಟಿನ್ನ ಕ್ಯಾನ್ಸರ್ ಥೆರಪಿಗೆ ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಬ್ಲಡ್ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಇಟ್ಸ್ ಅ ವೆರಿ ಎಫೆಕ್ಟಿವ್ ಡ್ರಗ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಅಗೇನ್ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಸ್ಟೀರಿಯೋಕೆಮಿಸ್ಟ್ರಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಟೀರಿಯೋಕೆಮಿಸ್ಟ್ರಿ ಲಾಸ್ಟ್ ಸೆಮಿಸ್ಟ್ರಲ್ಲಿ ಓದಿದ್ದೀರಾ. ಸಿಸ್ಸು ಮತ್ತು ಟ್ರಾನ್ಸ್ ತೊಗೊಂಡಾಗ ಒನ್ ವಿಲ್ ಬಿ ಮೆಡಿಕಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಇನ್ನೊಂದು ತೊಗೊಂಡ್ರೆ ಟ್ರಾನ್ಸ್ ತೊಗೊಂಡ್ರೆ ಇಟ್ ಮೇ ಬಿ ಪಾಯ್ಸನಸ್ ಆರ್ ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ಸೊ ನಾವಿಲ್ಲಿ ಸಿಸ್ಪ್ಲಾಟಿನ್ನೇ ತೊಗೋಬೇಕಾಗತ್ತೆ. ಸಿಸ್ಪ್ಲಾಟಿನ್ ಅಂದರೆ ಏನಾಗುತ್ತೆ ಅಂತಂದರೆ 2 ಗ್ರೂಪು ಇಫ್ ದೇ ಆರ್ ಆನ್ ದಿ ಸೇಮ್ ಸೈಡ್ ಅದನ್ನು ನಾವೇನಂತ ಕರಿತೀವಿ, ಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ನನಗೆ ಕಾರ್ಬನ್ ಸುತ್ತ ಏನಾಗ್ತಿದೆ 4 ಗ್ರೂಪ್ ಇದೆ. ಆ 4 ಗ್ರೂಪಲ್ಲಿ 2 ಗ್ರೂಪ್ ಇಫ್ ದೇ ಆರ್ ಆನ್ ದಿ ಸೇಮ್ ಸೈಡ್ ಸಿಸ್ ಅಂತ ಕರಿತೀನಿ. ಇಫ್ ದೇ ಆರ್ ಆನ್ ದಿ ಆಪೋಸಿಟ್ ಡೈರೆಕ್ಷನ್ ಅದನ್ನೇನಂತ ಕರಿತೀನಿ, ಟ್ರಾನ್ಸ್ ಅಂತ ಕರಿತೀನಿ. ಎಗೇನ್ ಒಂದು ಆಟಮು ಸ್ಟೀರಿಯೋಕೆಮಿಕಲಿ ಅಂದರೆ 3 ಡೈಮೆನ್ಷನಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ ವೇರಿ ಆದ್ರೂ ದೇರ್ ಬಯಾಲಜಿಕಲ್ ಆಕ್ಟಿವಿಟಿ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸಿಸ್ ಓನ್ಲಿ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡ್ರಗ್ ಬಟ್ ನಾಟ್ ದಿ ಟ್ರಾನ್ಸ್ಫಾರ್ಮ್. ಸೊ ಸಿಸ್ಸಲ್ಲಿ ಏನಾಗ್ತಾ ಇದೆ ಅಂತಂದರೆ ನನಗೆ 4 ಗ್ರೂಪ್ ಇದೆ. 2 ಕ್ಲೋರಿನ್ ಗ್ರೂಪ್ ಇದೆ, 2 ಅಮೈನೋ ಗ್ರೂಪ್ ಇದೆ, 2 ಅಮೈನೋ ಗ್ರೂಪ್ ಇದೆ. ಸೊ 2 ಕ್ಲೋರಿನ್ ಗ್ರೂಪ್ ನಾನು ಏನಿದೆ ರೆಡ್ ಕಲರಲ್ಲಿ ತೋರಿಸಿದ್ದೀನಿ ಚಿತ್ರದಲ್ಲಿ. ಗ್ರೀನ್ ಇದೆಯಲ್ಲ ಅದು ಗ್ರೀನ್ ಅನ್ನೋದು ಏನದು ಪ್ಲಾಟಿನಮ್ ಇದೆ, ಮೆಟ್ಲಾಯ ಅನ್ನೋದು ಇಲ್ಲಿರುವಂಥದ್ದು. ಇನ್ನು 2 ರೆಡ್ ಕಲರ್ದು ಏನು ತೋರಿಸಿದ್ದೀನಿ ಅದು ಕ್ಲೋರೋ ಗ್ರೂಪ್ ಇದೆ. ನೆಕ್ಸ್ಟ್ ಇದು ಏನಾಗಿದೆ, ಇದು ಮೀಥೇನ್ ಗ್ರೂಪ್ ಇದೆ. ಮಧ್ಯದಲ್ಲಿ ಇರುವಂಥದ್ದು ಬ್ಲೂ ಕಲರ್ ಅಥವಾ ಗ್ರೇಷ್ ಕಲರ್ ಇರುವಂಥದ್ದು ನೈಟ್ರೋಜನ್ ಇದೆ. ಆ ನೈಟ್ರೋಜನ್ಗೆ 3 ಹೈಡ್ರೋಜನ್ ಆಗಿದೆ. ಸೊ ಈ 2 2 NH3 ಗ್ರೂಪು ಮತ್ತು 2 CL ಗ್ರೂಪು ಇಫ್ ದೇ ಆರ್ ಆನ್ ದಿ ಸೇಮ್ ಸೈಡ್, ಅವಾಗ ಅದನ್ನ ಏನಂತ ಕರಿತೀನಿ ನಾನು, ಸಿಸ್ ಅಂತ ಕರಿತೀನಿ. ಓನ್ಲಿ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡ್ರಗ್ ಫಾರ್ ಬ್ಲಡ್ ಕ್ಯಾನ್ಸರ್. ಇದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಸಿಸ್ಪ್ಲಾಟಿನ್ ಏನು ಮಾಡ್ತೀವಿ ನಾವು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ತೀವಿ ಇನ್ ಲೋ ಕಾನ್ಸಂಟ್ರೇಷನ್. ಆ ಪ್ಲಾಟಿನಮ್ ಏನಾಗುತ್ತೆ ಅಂದರೆ ಇಟ್ ಬೈಂಡ್ಸ್ ಟು ಎ DNA ಇನ್ ಪ್ಲೇಸ್ ಆಫ್ ಕ್ಲೋರೋಲಿಗ್ಯಾಂಡ್ಸ್ ಟು ದಿ ನೈಟ್ರೋಜನ್ ಆಟಮ್ ಆಫ್ ಗುಯನೈನ್ ಬೇಸ್ ಬೈ ಕೋಆರ್ಡಿನೇಷನ್. ನಿಮಗೆ ಈಗ DNA 2 ಸ್ಟ್ಯಾಂಡ್ ಇದೆ. ಆ 2 ಸ್ಟ್ಯಾಂಡ್ ಏನಾಗ್ತಾ ಇರುತ್ತೆ, ಬೇಸ್ ಪ್ರಕಾರ ಆಗ್ತಾ ಹೋಗುತ್ತೆ. ಸೊ ನೀವು ಸಿಸ್ಪ್ಲಾಟಿನ್ನ ಸ್ಮಾಲ್ ಅಮೌಂಟಲ್ಲಿ ಇಂಜೆಕ್ಟ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಕ್ಲೋರೋ ಗ್ರೂಪ್ ಏನಾಗುತ್ತೆ ಆ್ಯಕ್ಚುಲಿ
ಕಾನ್ಸಂಟ್ರೇಷನ್ ಆಫ್ ದಿ ಕ್ಲೋರೋ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ಏನಾಗುತ್ತೆ ವಾಟರ್ ಹೋಗಿ ಬೈಂಡ್ ಆಗುತ್ತೆ, ಅದು ಇನ್ ಟರ್ನ್ ಬೈಂಡ್ಸ್ ಟು ದಿ DNA. DNA ಎಲ್ಲಿಗೆ ಹೋಗಿ ಎರಡಾಗುತ್ತೆ ಅಂದರೆ ಎರಡು ಗುವನೈನ್ ಬೇಸ್ ಮಧ್ಯದಲ್ಲಿ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಲಾಕ್ ಥರ ಏನಾಗುತ್ತೆ, ಸೈಕ್ಲಿಕ್ ರಿಂಗ್ ಥರ ಏನಾಗುತ್ತೆ, ನಿಮ್ಗೆ ಏನಾಗುತ್ತೆ ಅಂದರೆ ಒಂದು coordination compounds formation ಆಗುತ್ತೆ. So due to the intra-strand linking of the platinum with the two adjacent guanine base of DNA, the normal reproduction of DNA is impaired and cell division is prevented. ನಿಮ್ಗೆ ಗೊತ್ತು ಕ್ಯಾನ್ಸರ್ ಅಂದರೆ ಏನು, ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ, ರೀಪ್ರೊಡಕ್ಷನ್ ಆಫ್ DNA ಆಗ್ತಾ ಹೋಗುತ್ತೆ, ರೆಪ್ಲಿಕೇಶನ್ ಆಫ್ DNA ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇವೆರಡರ ಮಧ್ಯೆ ಗುವನೈನ್ ಬೇಸ್ ಇರೋದಕ್ಕೋಸ್ಕರ ರೆಪ್ಲಿಕೇಶನ್ ಆಗೋದನ್ನ ಅವಾಯ್ಡ್ ಆಗುತ್ತೆ. ಹಾಗಾಗಿ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಟ್ರೀಟ್ಮೆಂಟ್ ಫಾರ್ blood cancer. When cisplatin is injected, the chloroligands of the complex are replaced by water molecules, then bind to the DNA, nitrogen base of the DNA. So ನಮಗೆ ಈಗ cisplatin ಅಲ್ಲಿ ಏನಾಗ್ತದೆ, ಎರಡು ನೈಟ್ರೋಜನ್ ಲಿಗ್ಯಾಂಡ್ಸ್ ಇದೆ, ಎರಡು ಕ್ಲೋರೋ ಗ್ರೂಪ್ ಇದೆ. ಆ ಕ್ಲೋರೋದು ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಅದೇನಾಗುತ್ತೆ ಇನ್ ದಿ ಬಯಾಲಜಿಕಲ್ ಸಿಸ್ಟಮ್ ಅಲ್ಲೇನಾಗುತ್ತೆ ಅದು ವಾಟರಿಂದ ರೀಪ್ಲೇಸ್ ಆಗುತ್ತೆ. ದಟ್ ಇನ್ ಲಿಂಕ್ಸ್. ಈಗ ನಾನು ಡಯಾಗ್ರಾಮ್ಟಿಕಲಿ ತೋರಿಸ್ಬೇಕು ಅಂತಂದರೆ ಈಗ DNA ಇದೆ, ಅದಕ್ಕೆ ಸ್ಮಾಲ್ ಪೋರ್ಷನ್ ಆಫ್ cisplatin ನಾನು ಏನು ಮಾಡ್ತೀನಿ, ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ಬಿಟ್ವೀನ್ ಟು ಗುವನೈನ್ ಶುಗರ್ ಬೇಸ್ ಮಧ್ಯೆ ಆಫ್ ದಿ ನೈಟ್ರೋಜನ್ ಏನಿರುತ್ತಲ್ಲ, ಗುವೆನೈನ್ದು ಬೇಸ್ ಇದೆಯಲ್ಲ, ಅವೆರಡು ಮಧ್ಯೆ ಏನಾಗುತ್ತೆ ಪ್ಲಾಟಿನಮು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಅದು ಎಷ್ಟಿರುತ್ತೆ ಅಂದರೆ 33 ಡಿಗ್ರಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ಕೆಳಗಡೆ ಚಿತ್ರದಲ್ಲಿ ನೋಡಿ, ಇದು ಡಬಲ್ ಸ್ಟ್ಯಾಂಡ್ ಇದೆ, ಅವೆರಡರ ಮಧ್ಯೆ ಇದೇನಾಗುತ್ತೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ರೆಪ್ಲಿಕೇಶನ್ ಆಗೋದು ಅವಾಯ್ಡ್ ಆಗುತ್ತೆ. ಹಾಗಾಗಿ ಇಟ್ ಕ್ಯಾನ್ ಪ್ರಿವೆಂಟ್ ದಿ ರೀಪ್ರೊಡಕ್ಷನ್ ಆಫ್ DNA ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ಗೆ ಇದನ್ನು ಥೆರಪಿಯಾಗಿ ನಾವು ಯೂಸ್ ಮಾಡ್ಬೋದು. ಸೊ ಇದು ಎಕ್ಸಾಂಪಲ್ ಫಾರ್ ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಎರಡನೇದು ಈಗ EDTA ಕಾಂಪ್ಲೆಕ್ಸಸ್ನ ತಗೊಳ್ಳೋಣ. EDTA ಅಂದ್ರೇನು, ಇಥಿಲೀನ್ ಡಯಾಮಿನ್ ಟೆಟ್ರಾಆಸ್ಟಿಕ್ ಆಸಿಡ್. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಚಿಲೇಟಿಂಗ್ ಥೆರಪಿ ಆರ್ ಇಟ್ ಗೋಯಿಂಗ್ ಟು ಆಕ್ಟ್ ಆಸ್ ಅ ಚಿಲೇಟಿಂಗ್ ಏಜೆಂಟ್ ಫಾರ್ ದಿ ಹೆವಿ ಮೆಟಲ್ ಪಾಯ್ಸನಿಂಗ್, ಲೆಡ್ ಪಾಯ್ಸನಿಂಗ್ ಇರ್ಬೋದು ಅಥವಾ ಮರ್ಕ್ಯುರಿ ಪಾಯ್ಸನಿಂಗಿಗೆ ಇದನ್ನು ನಾವು ಆಂಟಿಡಾಟ್ ಆಗಿ ಯೂಸ್ ಮಾಡ್ಬೋದು. EDTA ಇಸ್ ಎಕ್ಸಾಡೆಂಟೇಟ್ ಲಿಗ್ಯಾಂಡ್ ಆ್ಯಂಡ್ ಇಟ್ಸ್ ಎ ವೆರಿ ಗುಡ್ ಚಿಲೇಟಿಂಗ್ ಏಜೆಂಟ್. ಅಂದ್ರೇನು, ಒಂದೇ ಲಿಗ್ಯಾಂಡು ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗೆ ಸೈಟ್ ಇದ್ದರೆ ಡೊನೇಷನ್ಗೆ ಲಿಗ್ಯಾಂಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರೆ ದೇ ಗೋಯಿಂಗ್ ಟು ಫಾರ್ಮ್ ಎ ಸೈಕ್ಲಿಕ್ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ಅಂಥ ಕಾಂಪ್ಲೆಕ್ಸಸ್ಗೆ ಅಥವಾ ಅಂಥ ಲಿಗ್ಯಾಂಡ್ಸ್ಗೆ ನಾವೇನಂತ ಕರಿತೀವಿ, ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಎ ಚಿಲೇಟಿಂಗ್ ಏಜೆಂಟ್. ಸೊ ಅದು ಬೇಸಿಸ್ ಮೇಲೆ ನಾವೇನು ಮಾಡ್ಬೋದು, ಐ ಕ್ಯಾನ್ ರಿಮೂವ್ ದಿ ಟಾಕ್ಸಿಕ್ ಎಲಿಮೆಂಟ್ಸ್ ದಟ್ ಎಂಟರ್ ಇನ್ ಟು ಅವರ್ ಬಾಡಿ ಕ್ಯಾನ್ ಬಿ ರಿಮೂವ್ಡ್ ಬೈ ಯೂಸಿಂಗ್ ಎ ಚಿಲೇಟಿಂಗ್ ಏಜೆಂಟ್ ಸಚ್ ಆಸ್ EDTA. ಸೊ EDTA ಇಸ್ ಎಕ್ಸಾಡೆಂಟೇಟ್ ಲಿಗ್ಯಾಂಡ್, ಇಟ್ಸ್ ಎ ಗುಡ್ ಚಿಲೇಟಿಂಗ್ ಏಜೆಂಟ್. ಅದೇನು ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಎ ಮೋರ್ ಟೆಂಡೆನ್ಸಿ ಟುವರ್ಡ್ಸ್ ಹೈ ಅಫಿನಿಟಿ ಟುವರ್ಡ್ಸ್ ದಿ ಹೆವಿ ಮೆಟಲ್ಸ್ ಲೈಕ್ ಲೆಡ್ ಇರ್ಬೋದು, ಮರ್ಕ್ಯುರಿ ಇರ್ಬೋದು, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಬಟ್ ಅದು ನಮ್ಮ ಬಾಡಿ ಒಳಗಡೆ ಹೋದಾಗ ಇಟ್ ಡಸಂಟ್ ಹ್ಯಾವ್ ಎ ಅದರ್ ಬಾಡಿ ಪಾರ್ಟ್ಸ್ ಡಸಂಟ್ ಹ್ಯಾವ್ ಎನ್ ಅಫಿನಿಟಿ ಟುವರ್ಡ್ಸ್ ದಿ EDTA. ಓನ್ಲಿ ದೋಸ್ ಹೆವಿ ಮೆಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಹೈ ಅಫಿನಿಟಿ ಟುವರ್ಡ್ಸ್ ದಟ್. ದೇರ್ಫೋರ್ ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ and it can be easily removed through. So EDTA is used as an antidote for lead or mercury poisoning. ನಾವು ಲೆಡ್ ಮತ್ತು ಮರ್ಕ್ಯುರಿ ನಮ್ಮ ಬಾಡಿನಲ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಪೊಲ್ಯೂಷನಲ್ಲಿ ಗೊತ್ತಿದೆ ನಮಗೆ, ಪೆಟ್ರೋಲ್ ಇರ್ಬೋದು, ನಮ್ಮ ಏರಲ್ಲಿ ತುಂಬ ನಮಗೆ ಲೆಡ್ ಇರುತ್ತೆ. ಸೊ ಅದನ್ನು ಹೇಗೆ ತೆಗಿತೀವಿ ಅಂತಂದರೆ EDTA ಇನ್ ದಿ ಫಾರ್ಮ್ ಆಫ್ ಎ ಸೋಡಿಯಂ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಚಿಲೇಟ್ ಈಸ್ ಅಡ್ಮಿನಿಸ್ಟರ್ಡ್ ಬೈ ಇಂಜೆಕ್ಷನ್ ಸಿನ್ಸ್ ಇಟ್ಸ್ ಅಬ್ಸರ್ಷನ್ ಈಸ್ ವೆರಿ ಪೂರ್ ಥ್ರೂ ಗ್ಯಾಸ್ಟ್ರೋ ಇಂಟ್ರಸ್ಟೇರಿಯಲ್ ಟ್ರ್ಯಾಕ್. ಅಲ್ಲಿ ಆ ಟ್ರ್ಯಾಕ್ ಪ್ರಕಾರ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಆ EDTA ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ವಿತ್ ಲೆಡ್, ಇಲ್ಲ ಅಂದರೆ ಮರ್ಕ್ಯುರಿ ಚಿಲೇಟಿಂಗ್ ಆಗುತ್ತೆ, ವಿಚ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಕ್ರೀಟೆಡ್ ಥ್ರೂ ಯೂರಿನ್ಸ್. ಅದನ್ನೇನು ಮಾಡ್ತೀವಿ, EDTAನ ಆ್ಯಡ್ ಮಾಡ್ತೀವಿ. ಇಟ್ಸ್ ಆ್ಯಕ್ಟ್ ಆಸ್ ಆ್ಯಂಟಿಡಾಟ್ ಅಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ, ಆ ಪಾಯ್ಸನ್ ಏನಿದೆಯಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅಂಥದಕ್ಕೆ ಆ್ಯಂಟಿಡಾಟ್ ಅಂತ ಹೇಳ್ತೀವಿ. EDTA ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್. ಅಗೇನ್ ಸೋಡಿಯಂ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಚಿಲೇಟ್ ಇದನ್ನು ಬಾಡಿ ಒಳಗಡೆ ಹಾಕ್ತೀವಿ. ಅದು ಬೇರೆ ಎಲ್ಲೂ ತೊಂದರೆ ಮಾಡಲ್ಲ, ಎಲ್ಲಿ ಹೆವಿ ಮೆಟಲ್ ಇರುತ್ತೆ ಅಲ್ಲಿ ಹೋಗಿ ಕಾಂಪ್ಲೆಕ್ಸ್ ಆಗುತ್ತೆ. ಆಮೇಲೆ ಇಟ್ ಕ್ಯಾನ್ ಬಿ ಈಸಿಲಿ ವಾಶ್ಡ್ ಔಟ್ ಥ್ರೂ ದಿ ಯೂರಿನ್, ಚೆನ್ನಾಗಿ ನೀರು ಅದು ಹೊರಗಡೆ ಹೋಗುತ್ತೆ. ಇದು ಎರಡನೇದು ಅಪ್ಲಿಕೇಶನ್. ಮೂರನೇ ಅಪ್ಲಿಕೇಶನ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಇದೆ ಅಂದರೆ ಬೇಕಾದಷ್ಟು ಅಪ್ಲಿಕೇಶನ್ಸ್ ಇದೆ. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ 4 ಅಪ್ಲಿಕೇಶನ್ನ ಸ್ಪೆಸಿಫೈ ಮಾಡಿದ್ದಾರೆ, ಹಂಗೆ ಅವು 4 ಮಾತ್ರ ನಾವೀಗ ಓದ್ತಾ ಇದ್ದೀವಿ. ಮೂರನೇ ಎಕ್ಸಾಂಪಲು ಕೆಟಲಿಟಿಕ್ ಹೈಡ್ರೋಜನೇಷನ್ ಆಫ್ ಆಲ್ಕೀನ್ಸ್ ಬೈ ವಿಲ್ಕಿನ್ಸನ್ ಕೆಟಲಿಸ್ಟ್. ವಿಲ್ಕಿನ್ಸನ್ ಕೆಟಲಿಸ್ಟ್ ಇಸ್ ಕಾಮನ್ ನೇಮ್ ಏನು ಅಂತ ಅಂದರೆ ಅದಕ್ಕೆ ಕ್ಲೋರೋ ಟ್ರಿಸ್ ಟ್ರೈಫಿನೈಲ್ ಫಾಸ್ಫೈನ್ ರೋಡಿಯಂ 1. ಅದಕ್ಕೆ ಫಾರ್ಮುಲಾ ಹೆಂಗೆ ಬರಿತೀವಿ ನಾವು ಅಂದರೆ RHCl PPH 3 times, where PH ಅಂದರೆ ಫಿನೈಲ್ ಗ್ರೂಪ್. ಇಟ್ ಈಸ್ ನೇಮ್ಡ್ ಆಫ್ಟರ್ ಎ ಕೆಮಿಸ್ಟ್ ಆ್ಯಂಡ್ ಎ ನೋಬೆಲ್ ಲಾರಿಯೇಟ್
ವಿಲ್ಕಿನ್ಸನ್ ಹೂ ಪಾಪ್ಯುಲರೈಸ್ ಇಟ್ಸ್ ಯೂಸ್, ಅದನ್ನು ಪಾಪ್ಯುಲರೈಸ್ ಮಾಡ್ದ, ಹಾಗಾಗಿ ತೊಗೊಳ್ತಾ ಇದ್ವಿ. ಹೇಗೆ ನೀವು ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ ಇದೆ, ಹೇಗಿದೆ ಅಂತ ನೀವು ತೊಗೊಂಡ್ರೆ ರೋಡಿಯಂ ಮಧ್ಯದಲ್ಲಿದೆ, ಜೊತೆಗೆ 3 ನಮಗೆ PPH3 ಗ್ರೂಪ್ ಇದೆ, ಒಂದು Cl ಗ್ರೂಪ್ ಇದೆ. ಸೊ ಇಂಥ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ, ವಿಲ್ಕಿನ್ಸನ್ ಕೆಟ್ಟ ಕರಿತೀವಿ. ಸೊ ಯೂಸಿಂಗ್ ವಿಲ್ಕಿನ್ ಕ್ಯಾಟಲಿಸ್ಟ್ ಇಂಪಾರ್ಟೆನ್ಸ್ ಏನು ಅಂದರೆ ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಅಲ್ಲೆಲ್ಲನೂ ಯೂಸ್ ಮಾಡ್ತೀವಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂದರೆ ಅಟ್ ರೂಮ್ ಟೆಂಪರೇಚರ್ ಐ ಕ್ಯಾನ್ ಡೂ ದಿ ರಿಯಾಕ್ಷನ್. ರೂಮ್ ಟೆಂಪರೇಚರು, ಪ್ರೆಷರು, ಆರ್ಡಿನರಿ ಟೆಂಪರೇಚರ್ಲಿ, ಆರ್ಡಿನರಿ ಪ್ರೆಷರಲ್ಲಿ ಅಟ್ ರೂಮ್ ಟೆಂಪರೇಚರ್ ಐ ಕ್ಯಾನ್ ಡೂ ದಿ ಹೈಡ್ರೋಜನೇಷನ್ ರಿಯಾಕ್ಷನ್. ಅಡಿಷನಲ್ ರಿಯಾಕ್ಷನ್ ಈಸಿಯಾಗಿ ರೂಮ್ ಟೆಂಪರೇಚರಲ್ಲಿ ನಾನು ಮಾಡ್ಬೋದು. ಎರಡನೇ ಇಂಪಾರ್ಟೆನ್ಸ್ ಏನು ಅಂದರೆ ಟರ್ಮಿನಲ್ ಕಾರ್ಬನ್ ಆಟಮ್ಸ್, ಕಾರ್ಬನಲ್ ಡಬಲ್ ಬಾಂಡ್ ಇದೆಯಲ್ಲ, ಕಾರ್ಬನ್ ಡಬಲ್ ಬಾಂಡ್ ಇದೆಯಲ್ಲ, ಅಲ್ಲಿ ಮಾತ್ರ ಅಡಿಷನ್ ಆಗುತ್ತೆ, ಬೇರೆ ಏನೆಲ್ಲೂ ಅಡಿಷನ್ ಆಗಲ್ಲ. ಇಟ್ಸ್ ಹೈಲಿ ಸ್ಪೆಸಿಫಿಕ್, ಸ್ಟೀರಿಯೋಸ್ಪೆಸಿಫಿಕ್ ರಿಯಾಕ್ಷನ್ ಇದು. ಸೊ ಹಾಗಾಗಿ ಏನಾಗುತ್ತೆ, ಓನ್ಲಿ ಅಟ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್ ಮಾತ್ರ ಏನಾಗ್ತಾ ಹೋಗುತ್ತೆ, ಇದಾಗ್ತಾ ಹೋಗುತ್ತೆ. ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್ ಫಾರ್ಮ್ ಎ 5 coordinate or 6 coordinate intermediate by acquiring the 18 electron outer orbital configuration with a ligand. ಸೊ ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಆ ಎಕ್ಸಾಂಪಲಲ್ಲಿ ಏನಾಗ್ತಾ ಇದೆ, 2 ಡಬಲ್ ಬಾಂಡ್ ಇದೆ, ಒಂದು ಟರ್ಮಿನಲ್ ಇದೆ, ಒಂದು ಇನ್ ಬಿಟ್ವೀನ್ ಇದೆ. ಓನ್ಲಿ ದ ಟರ್ಮಿನಲ್ ಇರೋದು ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಯೂಸ್ ಮಾಡಿದ್ರೆ ಓನ್ಲಿ ಟರ್ಮಿನಲ್ ಕಾರ್ಬನ್ ಆಟಮ್, ಟರ್ಮಿನಲ್ ಡಬಲ್ ಬಾಂಡ್ ಏನಿದೆಯಲ್ಲ ಅದು ಮಾತ್ರ ಏನಾಗುತ್ತೆ ಹೈಡ್ರೋ. ಸೊ ಮೆಕ್ಯಾನಿಸಮ್ ಹೇಗಾಗ್ಬೋದು ಇದು, ನಾನು ಅದಕ್ಕೆ ಇದು ಡೀಟೇಲಾಗಿ ಏನು ಬೇಕಾಗಿಲ್ಲ, ನಿಮ್ಮ ಸಿಲೆಬಸ್ ಬೇಕಾಗಿಲ್ಲ, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಡೀಟೇಲಾಗಿ ಕೊಡ್ತಾ ಇದ್ದೀನಿ. ಡಿಸೋಸಿಯೇಷನ್ ಆಫ್ 1 ಟ್ರೈಫಿನೈಲ್ ಫಾಸ್ಫೈನ್ ಲಿಗ್ಯಾಂಡ್ಸ್ ಟು ಗಿವ್ 14 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್. ಫಸ್ಟ್ 16 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್ ಇರುತ್ತೆ, ಅದರಲ್ಲಿ ಒಂದು ನಾನು PPH3 ಗ್ರೂಪ್ನ ರಿಮೂವ್ ಮಾಡ್ತೀನಿ, 14 ಎಲೆಕ್ಟ್ರಾನ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಹೈಡ್ರೋಜನ್ನ ಆ್ಯಡ್ ಮಾಡ್ತೀನಿ. ಸೊ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ನನಗೆ ಇನ್ನೊಂದು ಇಂಟರ್ಮೀಡಿಯೇಟ್ ಬರುತ್ತೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಆಲ್ಕೀನ ಆ್ಯಡ್ ಮಾಡ್ತೀನಿ. ಸೊ ಆಲ್ಕೀನ್ ಆ್ಯಡ್ ಮಾಡಿಬಿಟ್ರೆ ಅವಾಗ ನನಗೇನಾಗುತ್ತೆ ಅಂತಂದರೆ ಮತ್ತೆ 18 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಏನು ಮಾಡ್ತೀನಿ, ಆಲ್ಕೈಲ್ ಗ್ರೂಪ್ ಮಾಡಿ 14 ಎಲೆಕ್ಟ್ರಾನ್ ಗ್ರೂಪನ್ನು ಕನ್ವರ್ಟ್ ಮಾಡ್ತೀನಿ. ಅದನ್ನಾಟಿಕ್ ಫಾರ್ಮಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಅಂದರೆ ಈ ಥರ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ಹೇಗಾಗಿದೆ ಅಂದರೆ ಫಸ್ಟ್ ನಾನು ಏನು ಮಾಡಿದೆ, ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ನ ಬರ್ಕೊಂಡಿದ್ದೀನಿ. ರೋಡಿಯಮ್ ಇದೆ, ಅದು ಮೊದಲನೇ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದಕ್ಕೆ 3 PPH3 ಅಂದರೆ ಫಿನೈಲ್ ಫಾಸ್ಫೈನ್ ಗ್ರೂಪ್ಸ್ ಇದೆ, ಅದಕ್ಕೆ ಒಂದು ಕ್ಲೋರಿನ್ ಗ್ರೂಪ್ ಇದೆ, ಅದು 16 ಎಲೆಕ್ಟ್ರಾನ್ ಸಿಸ್ಟಮ್ ಇದೆ. ಅದಕ್ಕೆ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ ಅದರಲ್ಲಿ ಒಂದು ನಾನು PPH3ನ ರಿಮೂವ್ ಮಾಡ್ತೀನಿ, ಒಂದು ಫಾಸ್ಫೈನ್ ಗ್ರೂಪ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದ ತಕ್ಷಣ ಏನಾಯಿತು, ನಿಮಗೆ 14 ಎಲೆಕ್ಟ್ರಾನ್ ಸಿಸ್ಟಮ್ ಆಯಿತು. ಅದಕ್ಕೆ ಏನು ಮಾಡ್ತೀನಿ, ಹೈಡ್ರೋಜನ್ನ ಆ್ಯಡ್ ಮಾಡ್ತೀನಿ. ಹೈಡ್ರೋಜನ್ನ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಯಿತು, 2 ಹೈಡ್ರೋಜನ್ ಆ್ಯಡ್ ಆಗುತ್ತೆ, 16 ಎಲೆಕ್ಟ್ರಾನ್ ಸಿಸ್ಟಮ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂದರೆ ಅವಾಗ ನನಗೆ ಸ್ಟ್ರಕ್ಚರ್ ಏನಾಗ್ತಾ ಹೋಗುತ್ತೆ, 2 ಬರ್ತಾ ಹೋಗುತ್ತೆ. ಅದಾದಮೇಲೆ ನಾನು ಅದಕ್ಕೆ ಏನು ಮಾಡ್ತೀನಿ, ಆಲ್ಕೀನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಕೀನ ಆ್ಯಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದು 18 ಎಲೆಕ್ಟ್ರಾನ್ ಸಿಸ್ಟಮ್ ಆಗುತ್ತೆ. ಸೊ 18 ಇಲ್ಲಿ ಬಂದು ಅದು ಅಟ್ಯಾಚ್ ಆಗುತ್ತೆ, ಒಂದು ಲಿಗ್ಯಾಂಡ್ಗೆ ಅದು ಹೋಗಿ ಅಟ್ಯಾಚ್ ಆಗುತ್ತೆ. ಯಾಕೆಂದರೆ ಒಂದು ನಾನು PPH3 ರಿಮೂವ್ ಮಾಡಿದ್ದೀನಿ, ಆ ಜಾಗಕ್ಕೆ ಇದು ಬಂದು ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಂತಂದರೆ ಅದು ರೀಅರೇಂಜ್ಮೆಂಟ್ ಆಗುತ್ತೆ, 16 ಎಲೆಕ್ಟ್ರಾನ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಒಂದು ಹೈಡ್ರೋಜನ್ನು ರಿಮೂವ್ ಆಗಿಬಿಡುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಂದು ಸ್ಯಾಚುರೇಟೆಡ್ ಕಾಂಪೌಂಡ್ ಏನಿರುತ್ತಲ್ಲ C3H8 ಹೊರಗಡೆ ಬರುತ್ತೆ, ಮತ್ತೆ ಅದು ನಂದು ಏನಿದೆಯಲ್ಲ ಕಾಂಪ್ಲೆಕ್ಸ್ ಹಾಗೆ ಆಗುತ್ತೆ. ಇಟ್ ಕೆನ್ ಬಿ ರೀಜನರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್. ಈ ಥರ ನಿಮಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಫಸ್ಟು ಅದು 16 ಎಲೆಕ್ಟ್ರಾನ್ ಸಿಸ್ಟಮ್ ಆಗುತ್ತೆ, ಆಮೇಲೆ 18 ಬರುತ್ತೆ, ಮತ್ತೆ ಅದೇನಾಗುತ್ತೆ 16 ಆಗುತ್ತೆ. ಡ್ಯೂರಿಂಗ್ ದಿಸ್ ಸೈಕಲ್ ಇಟ್ ಗೋಯಿಂಗ್ ಟು attached to the terminal, hydrogen is attached to the terminal double bonded molecule ಗೆ ಆಗಿರುತ್ತೆ. This is another application of the coordination compounds. 4ನೇದು ನಿಮ್ಮ ಸಿಲೆಬಸ್ ಪ್ರಕಾರ ಮೊನೊಸ್ಯಾಂಟೋ ಅಸ್ಟಿಕ್ ಆಸಿಡ್ ಪ್ರೋಸೆಸ್ನ ಕೇಳಿದ್ದಾನೆ. ಇಟ್ಸ್ ಎ ಕಮರ್ಷಿಯಲ್ ಮೆಥಡ್ ಆಫ್ ಪ್ರೊಡಕ್ಷನ್ ಆಫ್ ಅಸ್ಟಿಕ್ ಆಸಿಡ್ ಫ್ರಮ್ ಮೆಥನಾಲ್. ಮೆಥನಾಲಿಂದ ಅಸ್ಟಿಕ್ ಆಸಿಡ್ನ ಪ್ರೊಡಕ್ಷನ್ ಮಾಡ್ತೀವಲ್ಲ ನಾವು, ಅದಕ್ಕೆ ನಾವೇನಂತ ಕರಿತೀವಿ, ಮಾನ್ಸಾಂಟೋ ಅಸ್ಟಿಕ್ ಆಸಿಡ್ ಅಂತ ಕಮರ್ಷಿಯಲ್ ಮೆಥಡ್ ಇದೆ. ಸೊ ಇದರಲ್ಲಿ ಹೇಗೆ ಮಾಡ್ತೀವಿ ನಾವು ಅಂತಂದರೆ, acetic acid from methyl alcohol with a carbon monoxide in presence of rhodium salt and iodine at atmospheric pressure and temperature. ಸೊ ನಾವು ಈ ಕಾಂಪ್ಲೆಕ್ಸ್ನ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ರೋಡಿಯಂ ಕಾಂಪ್ಲೆಕ್ಸ್ನ ನಾವೇನು ಮಾಡ್ತಾ ಇದ್ದೀನಿ, ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಪ್ರೊಡಕ್ಷನ್ ಆಫ್ ಅಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ನನಗೆ ಎಥನಾಲ್ ಇದೆ, ಎಥನಾಲ್ಗೆ ಕಾರ್ಬನ್ ಮಾನಾಕ್ಸೈಡ್ ಹಾಕ್ಕೊಂಡು ಈ ಕೆಟಲಿಸ್ಟ್ನ ಯೂಸ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಆಸಿಡ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಮಾನ್ಸಾಂಟೋ ಅಸ್ಟಿಕ್ ಆಸಿಡ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಕಾರ್ಬನ್ ಮಾನಾಕ್ಸೈಡು ಹೈಡ್ರೋಜನ್ ಇದೆಯಲ್ಲ, ಅವೆರಡು ಏನಾಗುತ್ತೆ ಅಂದರೆ ರಿಯಾಕ್ಷನ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ,
ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ದ ರಿಯಾಕ್ಷನ್ ಈಸ್ ಲೈಕ್ ಎನ್ ಇನ್ಸರ್ಟೇಷನ್ ಆಫ್ ಕಾರ್ಬನ್ ಮಾನಾಕ್ಸೈಡ್ ಇಂಟು CO ಬಾಂಡ್ ಆಫ್ ದಿ ಮಿಥನಾಲ್. ಸೊ ಈ CO ಏನು ಮಾಡ್ತಾ ಇದ್ದೀವಿ, ಟೆಂಪ್ರೇಚರ್ 180 ಡಿಗ್ರಿಗೆ 30 to 40 ಡಿಗ್ರಿ ಅಟ್ಮಾಸ್ಫಿಯರು. ಸೊ ರೋಡಿಯಂ ಕೆಟಲಿಸ್ಟ್ನ ನಾನು ಯೂಸ್ ಮಾಡಿಕೊಂಡು ಈ ಕಾರ್ಬನ್ ಮಾನಾಕ್ಸೈಡ್ ಏನು ಮಾಡ್ತಾ ಇದ್ದೀನಿ, ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಇನ್ಸರ್ಟೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು ಅಥವಾ ಕಾರ್ಬನಲೈಸೇಷನ್ ರಿಯಾಕ್ಷನ್ ಅಂತಲೂ ಕರಿಬೋದು. ಸೊ ಮಿಥೇನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಾನು ಅದನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಈ ಕೆಟಲಿಸ್ಟ್ ಇರೋದಕ್ಕೋಸ್ಕರ ಅದು ಈಸಿ ಆಗುತ್ತೆ. ಅಗೇನ್ ನಾನು ಮುಂಚೆನೇ ಹೇಳ್ದಂಗೆ ಹಳೆ ಥರನೇ 18 ಎಲೆಕ್ಟ್ರಾನ್ ಸಿಸ್ಟಮ್ 14 ಎಲೆಕ್ಟ್ರಾನ್ ಸಿಸ್ಟಮ್ ಆ ಸಿಸ್ಟಮಲ್ಲಿ ಏನಾಗ್ತಾ ಹೋಗುತ್ತೆ, ಸೈಕ್ಲಿಕ್ ರಿಯಾಕ್ಷನ್ ಆಗಿ ಮತ್ತೆ ನಂದು ರೋಡಿಯಂ ಕೆಟಲಿಸ್ಟು ರೀಜನರೇಟ್ ಆಗುತ್ತೆ. ಆ ರಿಯಾಕ್ಷನ್ ನಾನು ಇಲ್ಲಿ ಕೊಟ್ಟಿಲ್ಲ, ನಿಮ್ಗೆ ಇಂಪಾರ್ಟೆಂಟ್ ಇಲ್ಲ, ಹಾಗಾಗಿ ನಾನು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.